ಸಮಿತಿಯಿಂದ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಟಿಸ್ ಬಗ್ಗೆ ಯಾರ ಜೊತೆಗೂ ಚರ್ಚೆ ಮಾಡಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಯಾವ ಸಭೆಯಲ್ಲೂ ಕೂಡ ಭಾಗವಹಿಸಿಲ್ಲ. ಹೀಗೆಲ್ಲ ಬಿಜೆಪಿಯವರೇ ಅಪಪ್ರಚಾರ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ನಾನು ಭಾಗವಹಿಸಿಲ್ಲ. ಅದು ಸರ್ಕಾರದ ಕಾರ್ಯಕ್ರಮ ಆಗಿತ್ತು. ಕ್ಷೇತ್ರದ ವಿಚಾರಕ್ಕೆ ಸಿಎಂ ಭೇಟಿ ಮಾಡಬೇಕಾಗಿತ್ತು, ಮಾಡಿದ್ದೇನೆ. ನಾನು ಪಕ್ಷದ ಶಿಸ್ತು ಉಲ್ಲಂಘಿಸಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದಾರೆ. ಈಗೇನು ರೇಣುಕಾಚಾರ್ಯ, ಸುಬ್ರಹ್ಮಣ್ಯ ನಾಯ್ಡು, ಕಟ ಸುಬ್ರಹ್ಮಣ್ಯ ನಾಯ್ಡು, ಬಿ.ಪಿ. ಹರೀಶು ಇವರಿಗೆ ಎಸ್.ಟಿ. ಸೋಮಶೇಖರ್ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರಲ್ವ, ಶೋಕಾಸ್ ನೋಟಿಸ್. ಉತ್ತರ ಕೊಡಬೇಕು 72 ಗಂಟೆ ಒಳಗಡೆ. ಪಕ್ಷದ ಶಿಸ್ತನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ ಅಂಥೇಳಿ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಹೊರತಾಗಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವ್ರನ್ನ ಭೇಟಿ ಮಾಡುತ್ತೆ. ಅದರಲ್ಲಿ ಏನು ತಪ್ಪಿದೆ? ಬಿ ಜೆ ಪಿಯವರೇ ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದಾರೆ ಅಂಥೇಳಿ ಬಿ ಜೆ ಪಿಯ ಶಾಸಕ ಎಸ್.ಟಿ. ಸೋಮಶೇಖರ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸೋಮಶೇಖರ್ ಅವರು ಬಿ ಜೆ ಪಿಲಿಲ್ಲ ಮಾನಸಿಕವಾಗಿ. ಯಾಕಂತ ಹೇಳಿದ್ರೆ ನೋಡ್ತಾ ಇದ್ದೀವಿ ಡೇ ಒನ್ನಿಂದಲೂ ಕೂಡ. ಯಾಕಂದರೆ ಕಾಂಗ್ರೆಸ್ ಪ್ರಚಾರಗಳಲ್ಲಿ ಭಾಗಿಯಾದರು. ಬೈ ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳೋದು, ಸಿದ್ದರಾಮಯ್ಯ ಹೊಗಳೋದು ಅದು ಸೆಕೆಂಡ್ರಿ. ಆದರೆ ಮಾನಸಿಕವಾಗಿ ಅವರ ನಡವಳಿಕೆಗಳನ್ನು ನೋಡ್ತಾ ಇದ್ದರೆ ಅವರು ಬಿ ಜೆ ಪಿಲಿಲ್ಲ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ಅದಕ್ಕೇನು ಉತ್ತರ ಕೊಡಬೇಕು 72 ಗಂಟೆ ಒಳಗಡೆ ನಮ್ಮ ಅಡ್ವೊಕೇಟ್ ಭೇಟಿ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತೇನೆ. ರಾಜ್ಯಸಭೆ ಚುನಾವಣೆ, ಒಂದು ನಿಮಿಷ, ರಾಜ್ಯಸಭೆ ಚುನಾವಣೆದು ವಿಪ್ ಉಲ್ಲಂಘನೆ ಅಲ್ಲ. ವಿಪ್ ಕೊಡ್ತಕ್ಕಂಥದ್ದು ರಾಜ್ಯಸಭೆಗೆ ಮಾತ್ರ, ವಿಪ್ ಉಲ್ಲಂಘನೆ ಇಲ್ಲ. ನಾನು ಮುಂಚೆನೇ ಹೇಳಿದ್ದೆ, JDS ಪರ ನೀವು ನನಗೆ ವಿಪ್ಪನ್ನು ಕೊಟ್ಟರೆ ಅದು JDSಗೆ ನಾನು ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಂಚೆನೇ ಹೇಳಿದ್ದೆ. ಅದೇ ರಾಜ್ಯಸಭೆಗೆ ಯಾವುದು ಕೂಡ ವಿಪ್ ಅವರು ಕೊಡುವಂಗಿಲ್ಲ, ನಾವು ಉಲ್ಲಂಘನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ. ಹೌದು. ಚನ್ನಪಟ್ಟಣ ಕಾರ್ಯಕ್ರಮದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಅಫಿಷಿಯಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಯಾರಿಗೂ ಫೋನ್ ಮಾಡಿ ನೋಟಿಸ್ನ ನನ್ನ ಮೊಬೈಲ್ಗೆ ತರಿಸಿದ್ದೇನೆ. ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಕಾರಣ ಅದರಲ್ಲಿ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಈಗ ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿಗೆ ಭಾಗವಹಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಅದು ಎಲ್ಲ ಶಿಸ್ತು ಉಲ್ಲಂಘನೆ ಅಂತಕ್ಕಂಥ ಇದನ್ನು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದೇ ಬಿ ಜೆ ಪಿಯವರು. ಆಮೇಲೆ ಬೆಳಗಾಂನಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಸಂದರ್ಭ, ಅದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ನಾನೇನು ಭಾಗವಹಿಸಲಿಲ್ಲ. ಆಮೇಲೆ ಅಸೆಂಬ್ಲಿಲೂ ಕೂಡ ಪಕ್ಷದ ಪರವಾಗಿ, ಪಕ್ಷದ